ಜನರಿಗೆ ನೀನು ಶಿವರೂಪದೆ ಗುರುವಾಗಿಹ ನೀನು ಯಾವತಲೆ ನೆನೆವೆನು ನಾನು ಶಿವಪುತ್ರಗೆ ಮಾ ಗುರುವೇ ನೀನು ಜಯ ಗುರು ಜಯ ಗುರು ಜಯ ಗುರು ಸೀತಾ ಭಯಹರ ಪವಹರ ಸೀತಾ ಭಾರತ ಭೂಮಿ. ವೀಕ್ಷಕರೇ, ಹುಬ್ಬಳ್ಳಿಯ ಇನ್ನೊಂದು ಮುಖ್ಯವಾದ ಒಂದು ಜಾಗಕ್ಕೆ ಬಂದಿದ್ದೀವಿ. ಹುಬ್ಬಳ್ಳಿಗೆ ಬಂದರೆ ಇಲ್ಲಿಗೆ ಬಂದು ಹೋಗೇ ಹೋಗ್ತಾರೆ ಪ್ರತಿಯೊಬ್ಬರು ಶ್ರೀ ಸಿದ್ಧಾರೂಢ ಮಠಕ್ಕೆ. ಬನ್ನಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮುಖ್ಯ ದ್ವಾರ. ಇಲ್ಲಿಂದ ಗೋಪುರ ಇದೆಯಲ್ಲ, ಇಲ್ಲಿಂದ ಶುರುವಾಗುತ್ತೆ. ಸ್ಟ್ರೈಟಾಗಿ ಹೋದರೆ ನಿಮಗೆ ಮಠ ಸಿಗುತ್ತೆ. ಬನ್ನಿ ಒಳಗಡೆ ಹೋಗೋಣ. ನಿಮಗೆ ಒಳಗಡೆ ಹೋಗಿ ತೋರಿಸ್ತೀನಿ ಹೇಗಿದೆ ಈ ಸಿದ್ಧಾರೂಢ ಮಠ ಅಂತ. ನೋಡಿ, ಕಾಣಿಸ್ತಾ ಇದೆಯಲ್ವಾ, ಇದು ಹುಬ್ಬಳ್ಳಿಯಲ್ಲಿ ಒಂದು ಮೇನ್ ಪ್ಲೇಸು ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದರೆ ಇಲ್ಲಿ ಮಸ್ಟ್ ವಿಸಿಟ್ ಮಾಡೇ ಮಾಡ್ತಾರೆ. ಪ್ರತಿಯೊಬ್ಬರು ಈ ಒಂದು ಜಾಗಕ್ಕೆ ಬಂದು ವಿಸಿಟ್ ಮಾಡಿ ಹೋಗಿ ಹೋಗ್ತಾರೆ. ಇದು ಕೈಲಾಸ ಮಂಟಪ ಅಂತ ಹೇಳ್ತಾರೆ. ಮೇಲೆ ಓಂ ನಮಃ ಶಿವಾಯ ಅಂತ ಬರುತ್ತೆ. ಇದು ಕೈಲಾಸ ಮಂಟಪ. ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲಿ ನಿಮಗೆ ಶ್ರೀ ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಸಮಾಧಿ ನಿಮಗೆ ಇಲ್ಲಿ ಕಾಣಿಸುತ್ತೆ. ಸಮಾಧಿ ಹತ್ರ ನೀವು ಹೋಗ್ಬೋದು ಈಗ. ಸೊ ಅದಕ್ಕಿಂತ ಮೊದಲು ಇಲ್ಲೊಂದು ದೇವಸ್ಥಾನ ಇದೆ. ಆ ಸದ್ಗುರು ಗುರುನಾಥಾರೂಢ ಸ್ವಾಮಿಗಳ ಒಂದು ಸಮಾಧಿ ಅಂತೆ. ಗುರುನಾಥಾರೂಢ ಅವರ ಸಮಾಧಿ ಇದು. ಅದಾದ್ಮೇಲೆ ಇಲ್ಲಿ ಸಿದ್ಧಾರೂಢ ಸ್ವಾಮೀಜಿಯವರ ಒಂದು ಸಮಾಧಿ ಇದೆ. ಬನ್ನಿ ಆ ಸಮಾಧಿ ಹತ್ರ ಹೋಗೋಣ. ಅಲ್ಲಿ ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಐ ಮೀನ್ ಯಾವುದೋ ಒಂದು ಅಭಿಷೇಕ ಏನೋ ನಡೀತಾ ಇದೆ ಅಲ್ಲಿ ತೋರಿಸಿದ್ದಾರೆ. ಅಲ್ಲಿ ಇದು ಸಿದ್ಧಾರೂಢ ಸ್ವಾಮೀಜಿಗಳವರ ಒಂದು ಸಮಾಧಿ ಕಾಣಿಸ್ತಾ ಇದೆಯಲ್ಲ. ಬನ್ನಿ, ನಿಮಗೆ ಸಿದ್ಧಾರೂಢ ಸ್ವಾಮಿಗಳು ಉಪಯೋಗಿಸ್ತಾ ಇದ್ದಂಥ ಒಂದು ಚೇರ್ನ ತೋರಿಸ್ತೇನೆ ನಿಮಗೆ. ಆ್ಯಕ್ಚುಲಿ ನೀವು ಎಲ್ಲ ಇದನ್ನು ಯಾವ ವಿಡಿಯೋದಲ್ಲಿ ನೋಡಿಲ್ಲ ಅಂತ ಅಂದ್ಕೊಂಡಿರ್ತೀನಿ. ಕಾಣಿಸ್ತಿದೆಯಲ್ಲ, ಈ ಸಿದ್ಧಾರೂಢ ಸ್ವಾಮಿಗಳು ಉಪಯೋಗಿಸ್ತಾ ಇದ್ದಂಥ ಒಂದು ಚೇರು ನೋಡಿ ಕಾಣಿಸ್ತದೆ. ಅವ್ರ ಫೋಟೋ ಕೂಡ ಅಲ್ಲಿ ಇಟ್ಟಿದ್ದಾರೆ, ಕಣ್ಣು ನೋಡ್ಕೊಳ್ಳಿ. ನೋಡಿ, ತುಂಬ ಒಂದು 100-170 ವರ್ಷ ಆಯ್ತಂತೆ ಈ ಒಂದು ಚೇರು. ಅವರು ಉಪಯೋಗಿಸ್ತಾ ಇದ್ದಂಥ ಒಂದು ಚೇರು ಇದು. ಸೊ ಇಲ್ಲಿ ಅವರು ಉಪಯೋಗಿಸಿದಂಥ ಕೆಲವೊಂದು ಸೋಫಾಗಳು, ಆಮೇಲೆ ಮಂಚಗಳು ಎಲ್ಲ ನೀವೆಲ್ಲ ಇಲ್ಲಿ ನೋಡ್ಬೋದು. ನಾನು ಇವಾಗ ಕಿಚನ್ ಹತ್ರ ಹೋಗೋಣ. ಕಿಚನ್ ಹತ್ರ ಹೋಗೋಣ. ಅದೇ ಈಗ ದಾನಿಗಳು ಕೊಟ್ಟಿರ್ತಕ್ಕಂಥದ್ದಲ್ಲ, ದಾನಿಗಳು ಕೊಡ್ತಾರೆ. ಬೆಲ್ಲ ಕೊಡ್ಬೋದು, ರೇಷನ್ ಅದು ಇದು ಕೊಟ್ಟಿರ್ತಕ್ಕಂಥದ್ದೆಲ್ಲ ಇಲ್ಲಿ ಸಪ್ರೇಟಾಗಿ ಮಾಡ್ತಾ ಇದ್ದಾರೆ ನೋಡಿ. ಬೆಲ್ಲ ಕೊಡ್ತಾರೆ, ಅಕ್ಕಿ ಕೊಡ್ತಾರೆ, ಗೋಧಿ, ರಾಗಿ, ಅವ್ರಿಗೆ ಏನು ತಿಳಿಯುತ್ತೋ ಅದು ಕೊಡ್ತಾರೆ. ಅದೆಲ್ಲ ಡಿವೈಡ್ ಮಾಡ್ತಾ ಇದ್ದಾರೆ. ಓಕೆ, ಇವೆಲ್ಲ ಅಕ್ಕಿ ಮೂಟೆ ಅಲ್ಲಣ್ಣ? ಅಕ್ಕಿ ಮೂಟೆ. ಹಾಂ ಸಿದ್ಧಾರೂಢ ಶಿಷ್ಯರು ಇರಲಿಲ್ಲ. ಸಿದ್ಧಾರೂಢ ಶಿಷ್ಯಂದ್ರು ಅಂತ ಇರಲ್ಲ. ಕಾಣಿಸ್ತಾ ಇದೆ. ಓಕೆ, ಬನ್ನಿ ಅಣ್ಣ. ತುಂಬ ಬೆಳಗ್ಗೆನೇ ಶುರು ಆಗುತ್ತೆ ಅಂದರೆ ನೋಡಿ, ಯೋಚನೆ ಮಾಡಿ. ನಿಮಗೆ 8:00 ಪ್ರಸಾದ ಶುರುವಾಗುತ್ತೆ, 11 ಗಂಟೆವರೆಗೂ ಇರುತ್ತೆ. ಆಮೇಲೆ ಮತ್ತೆ 12:30 1 ಗಂಟೆಯಿಂದ 4 ಗಂಟೆವರೆಗೂ ಪ್ರಸಾದ ಇರುತ್ತೆ. ನೋಡಿ, ಪ್ರಸಾದಲ್ಲಿ ನೋಡಿ ಎಲ್ಲ ಪ್ರಸಾದ ಸೇರಿಸ್ತಾ ಇದ್ದಾರೆ ಇಲ್ಲಿ. ತುಂಬ ಖುಷಿ ಆಗುತ್ತೆ ಗುರು. ಸಿದ್ಧಾರೂಢ ಮಠಕ್ಕೆ ಬಂದರೆ ನೀವು ಪ್ರಸಾದ ಇಲ್ಲಿ ಮಾಡ್ಕೊಂಡು ಹೋಗಿ. ಬನ್ನಿ, ಇವಾಗ ಕಿಚನ್ ಹತ್ರ ಹೋಗೋಣವಾ? ನೋಡಿ, ಫುಡ್ ಪ್ರಿಪೇರ್ ಮಾಡ್ತಕ್ಕಂಥ ಒಂದು ಜಾಗ ನೋಡಿ. ಎಲ್ಲ ಸ್ಟೀಮ್ ಸಿಸ್ಟಮ್. ರೈಸ್ ಗೀಸ್ ಏನಾದ್ರು ಮಾಡಬೇಕಾದ್ರೆ ಸ್ಟೀಮಿಂಗ್. ಗ್ಯಾಸು ಇದೆ, ಬಟ್ ಜೊತೆಗೆ ಸ್ಟೀಮ್ ಇದೆ. ರೈಸ್ ಎಲ್ಲ ಮಾಡಬೇಕಾದ್ರೆ ಆಲ್ಮೋಸ್ಟ್ ಎಲ್ಲ ಸ್ಟೀಮಲ್ಲೇ ಮಾಡ್ತಾರೆ. ಸಾಂಬಾರು ಕೂಡ ಸ್ಟೀಮಲ್ಲೇ ಮಾಡ್ಬೋದು, ಯಾಕೆಂದರೆ ತುಂಬ ಜಾಸ್ತಿ ಸಾಂಬಾರು ಬೇಕು ಅಂದಾಗೆಲ್ಲ ಸ್ಟೀಮಲ್ಲೇ ಮಾಡ್ತಾರೆ. ಜೊತೆಗೆ ಬೇಳೆ ಬೇಯಿಸ್ಕೊಳ್ಳೋದೆಲ್ಲ ಇದೆ ಮಾಡ್ತಾರೆ. ರೈಸ್ ಕೂಡ ಅದರಲ್ಲೇ ಮಾಡ್ತಾರೆ. ನೋಡಿ, ಕಿಚನ್ ಎಷ್ಟು ದೊಡ್ಡದಾಗಿದೆ ನೋಡಿ. ಇಲ್ಲಿ ನೀವು ದರ್ಶನ ಆದಮೇಲೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತೆ. ನೀವು ಪ್ರಸಾದ ಕೂಡ ಮಾಡ್ಕೊಂಡು ಹೋಗ್ಬೋದು. ಅಣ್ಣ, ಎಷ್ಟು ಗಂಟೆಯಿಂದ ಸ್ಟಾರ್ಟು ಪ್ರಸಾದ? 8:00 ಬೆಳಗ್ಗೆ 8:00 ಸ್ಟಾರ್ಟಾ? 8:00 ರಾತ್ರಿ 11:00 ಊಟ, ಮಧ್ಯಾಹ್ನ ಆಮೇಲೆ ಹಾಂ ಮಧ್ಯಾಹ್ನ 12:00 4 ಗಂಟೆವರೆಗೂ.
ಎಂಟೂವರೆಯಿಂದ 11:30 ಆಮೇಲೆ ಅವರಿಂದ 11 ಓಕೆ. ಸೊ ಒಂದು 2 ಟೈಮ್ಸ್ ಬೆಳಗ್ಗೆ ಮತ್ತು ಮಧ್ಯಾಹ್ನ 2 ಟೈಮ್ಸ್ ಇಲ್ಲಿ ಪ್ರಸಾದ ಕೊಡ್ತಾರೆ. ನೀವು ಬಂದು ವಿಸಿಟ್ ಮಾಡ್ಕೊಂಡು ಆದ್ಮೇಲೆ ಪ್ರಸಾದ ತಿನ್ಕೊಂಡು ಹೋಗ್ಬೋದು ಗುರು, ಏನು ತೊಂದರೆ ಇಲ್ಲ. ನೋಡಿ ಇಲ್ಲ ಪ್ರಸಾದಕ್ಕೆ ಹೋಗ್ತಾ ಇದ್ದಾರೆ.